ಕೇಂದ್ರ ಸರ್ಕಾರ ಅದರಲ್ಲೂ ಕೂಡ ಮಾನನೀಯ ಪ್ರಧಾನಮಂತ್ರಿಗಳು ಘನತೆವೆತ್ತ ದೇಶದ ರಾಷ್ಟ್ರಪತಿಗಳು ಇವತ್ತು ನನಗೆ ಮೇಘಾಲಯದ ರಾಜ್ಯಪಾಲರಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಯೂನಿಯನ್ ಗೌರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ಅದರಲ್ಲೂ ಕೂಡ ಮಾನನೀಯ ಪ್ರಧಾನಮಂತ್ರಿಗಳಿಗೆ ಈ ಕೇಂದ್ರ ಸರ್ಕಾರದ ಬಹುಶಃ ವಿಚಾರವನ್ನು ಒಪ್ಪಿ ನನಗೆ ಅಲ್ಲಿ ಹೋಗಿ ಸೇವೆ ಮಾಡುವಂಥ ಅವಕಾಶ ಮಾಡಿಕೊಟ್ಟಂಥ ದ್ರೌಪದಿ ಮುರ್ಮು ಘನತೆವೆತ್ತ ರಾಷ್ಟ್ರಪತಿಗಳಿಗೆ ನಾನು ಈ ಮೂಲಕ ವಿಶೇಷವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾನೆ. ಸಾರ್ವಜನಿಕ ಜೀವನದಲ್ಲಿ ನನಗೆ ಈ ಸ್ಥಾನ ಹೊಸತಲ್ಲ. ನಾನು ವಿಧಾನಸಭಾ ಸದಸ್ಯನಾಗಿ 94ರಲ್ಲಿ ಹುಣಸೂರಿನಿಂದ ಆಯ್ಕೆಯಾಗಿ ಕೆಲಸ ಮಾಡಿದಂಥವನು. 98 ಮತ್ತು 2004ರಲ್ಲಿ 2 ಬಾರಿ ಮೈಸೂರಿನ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದವನು. ಅದಾದಮೇಲೆ 2009ರಲ್ಲಿ ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಅರಣ್ಯ ಮಂತ್ರಿಗೂ ಕೂಡ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ. ಆದರೆ ಆ ಎಲ್ಲ ಹುದ್ದೆಗಳಿಗಿಂತ ಹೆಚ್ಚಾಗಿ ಈ ಒಂದು ಸಂವಿಧಾನಿಕ ಹುದ್ದೆ ಅನ್ನುವಂಥದ್ದು ಇದೆಯಲ್ಲ, ಒಂದು ರಾಜ್ಯದ ರಾಜ್ಯಪಾಲರಾಗಿ ಉನ್ನತ ಸ್ಥಾನದಲ್ಲಿ ಕೂತು ಇಡೀ ರಾಜ್ಯದ ಆಡಳಿತವನ್ನು ಗಮನಿಸಿ ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಯುವಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಇದೆಯಲ್ಲ, ಈ ಹುದ್ದೆಗೆ ಯಾವುದೇ ಕಾರಣ ಕೂಡ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದು ಅತ್ಯಂತ ಅನ್ನುವಂಥ ಹುದ್ದೆ. ಈ ಹುದ್ದೆಯನ್ನು ನನಗೆ ಈ ಹುದ್ದೆಯಲ್ಲಿ ಕೂತು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇದು ಒಂದು ಕಡೆಗೆ ಜನ್ಮಾಂತರದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾವು ಮೈಸೂರಿನಿಂದ ಬಂದಂಥವರು ತಾಯಿ ಚಾಮುಂಡಿಯನ್ನು ಸದಾಕಾಲ ಕೂಡ ಸ್ಮರಿಸುವಂಥ ಜನ. ಮಾನ್ಯ ಪ್ರಧಾನಮಂತ್ರಿಗಳು ಈ ಸಂದೇಶವನ್ನು ನನಗೆ ಕೊಟ್ಟಾಗ, ಈ ಸೂಚನೆಯನ್ನು ಕೊಟ್ಟಾಗ, ವರ್ಧಂತಿ ನಮಗೆ ಅಂದರೆ ಚಾಮುಂಡಾಂಬೆ ಹುಟ್ಟಿದ ದಿವಸ ಶುಭ ಕಾರ್ಯ ಮೈಸೂರಿನಲ್ಲಿ ನಡೀತಾ ಇದೆ. ಆ ಗಳಿಗೆಯಲ್ಲಿ ಈ ರೀತಿಯ ಸೂಚನೆ ನನಗೆ ಸಿಕ್ಕಿರುವಂಥದ್ದು ಅಂದರೆ ಒಂದು ಕಡೆಗೆ ತಾಯಿ ಚಾಮುಂಡಿ ಆಶೀರ್ವಾದ ಕೂಡ ನಮಗೆ ಅವತ್ತು ಇತ್ತು ಅನ್ನುವಂಥದ್ದು ಇದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಒಂದು ಕಡೆಗೆ ದೈವದ ಆಶೀರ್ವಾದ, ಇನ್ನೊಂದು ಕಡೆಗೆ ದೇಶದ ಬಹುಶಃ ಮಾನನೀಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರ ಸಹಕಾರ ಈ ಒಂದು ಉನ್ನತವಾದಂಥ ಹುದ್ದೆಯನ್ನು ಪಡೆದು ಕೆಲಸ ಮಾಡುವಂಥ ಅವಕಾಶ ಲಭ್ಯ ಆಗಿದೆ. ಅವರು ನನ್ನಲ್ಲಿ ಇಟ್ಟಂಥ ವಿಶ್ವಾಸ ಮತ್ತು ನಂಬಿಕೆ ತಕ್ಕಂತೆ ಈ ಹುದ್ದೆಯ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಂಡು ಕೆಲಸ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ.